ಪ್ರದೀಪ್ ಬನಶಂಕರಿಯ ಒಂದು ಫ್ಲ್ಯಾಟಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವತ್ತು ಅವರ ಗರ್ಲ್ ಫ್ರೆಂಡ್ ಬರ್ಡೇ ಇದ್ದಿದ್ರಿಂದ ಮನೆಯಲ್ಲಿಯೇ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅಂತ ಅವರಿಬ್ಬರು ಪ್ರದೀಪ್ನ ಫ್ಲ್ಯಾಟಲ್ಲಿ ಬಿರಿಯಾನಿ ಮಾಡ್ತಾ ಇರಬೇಕಾದ್ರೆ ತರಕಾರಿ ಕಟ್ ಮಾಡುವಾಗ ಶ್ರೇಯ ಅವಳ ಕೈನ ಕಟ್ ಮಾಡ್ಕೋತಾಳೆ. ಸರಿ, ನೀನು ಏನೂ ಮಾಡಬೇಡ, ಇಲ್ಲೇ ಹಾಲಲ್ಲಿ ಕೂತ್ಕೊಂಡಿರು ಅಂತ ಹೇಳಿ ಸೀದಾ ಪ್ರದೀಪ್ ಕಿಚನ್ಗೆ ಹೋಗ್ತಾನೆ. ಆಗ ಹಾಲಲ್ಲಿ ಕೂತ್ಕೊಂಡಿದ್ದ ಶ್ರೇಯ ಸೆಲ್ಫಿ ತಗೋತಿರ್ಬೇಕಾದ್ರೆ ಅವಳಿಗೆ ಹಿಂದೆ ಯಾರೋ ಹುಡುಗಿ ನಿಂತ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ಅವಳು ಜೋರಾಗಿ ಕೂಕ್ಕೋತಾಳೆ. ಆದರೆ ಪ್ರದೀಪ್ ಬಂದು ನೋಡಿದಾಗ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ನಂತರ ಅವಳಿಗೆ ಬಾಲ್ಕನಿಯಲ್ಲಿ ಕೂಡ ಅದೇ ರೀತಿ ಆಗುತ್ತೆ, ಆಮೇಲೆ ವಾಶ್ರೂಮಲ್ಲಿ. ಹೀಗೆ ಅವಳಿಗೆ ಎಲ್ಲ ಕಡೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆದಾಗ ಪ್ರದೀಪ್ಗೆ ಮಾತ್ರ ಏನೂ ಕೂಡ ಕಾಣಿಸ್ತಾ ಇರೋದಿಲ್ಲ. ಶ್ರೇಯ ಫಸ್ಟ್ ಈ ಮನೆಯಿಂದ ಹೋಗೋಣ ಅಂತ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಹಾಗಾದ್ರೆ ಆ ಮನೆಯಲ್ಲಿ ಇದ್ದ ಆ ಆತ್ಮ ಯಾವುದು? ಅದು ಯಾಕೆ ಶ್ರೇಯಾಳಿಗೆ ಮಾತ್ರ ಅಷ್ಟು ಪ್ರಾಬ್ಲಮ್ನ ಮಾಡ್ತಾ ಇತ್ತು? ಅವತ್ತು ರಾತ್ರಿ ಅವರಿಬ್ಬರು ಏನೆಲ್ಲ ಭಯಾನಕ ಎಕ್ಸ್ಪೀರಿಯನ್ಸ್ ಅನ್ನ ಆ ಫ್ಲ್ಯಾಟಲ್ಲಿ ಮಾಡಿದ್ರು, ಇದರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ.